ಹೇಮಾವತಿಯ ಹಿನ್ನೀರಿನ ಮರಳು ರಾಶಿಯ ಮಧ್ಯದಲ್ಲಿ ದೊರಕಿದ ಈ ಒಂದು ವಿಗ್ರಹ 11-12ನೇ ಶತಮಾನದಿಂದಲೂ ಭೂಗರ್ಭದಲ್ಲಿ ಅಡಗಿ ಕುಳಿತಿತ್ತು. ವಿಸ್ಮಯಕಾರಿ ಎಂಬಂತೆ ಹಾಲೇಬೇಲೂರಿನ ಗ್ರಾಮಸ್ಥರಿಗೆ ಈ ಒಂದು ಮರಳಿನ ರಾಶಿಯ ಮಧ್ಯದಲ್ಲಿ ದೊರಕಿದ ಈ ವಿಗ್ರಹ ಅದು ಅಷ್ಟಮಂಗಳ ಪ್ರಶ್ನೆಯಲ್ಲಿ ದೊರಕಿದ ಹೊಯ್ಸಳರ ಕಾಲದ ಚೆನ್ನಕೇಶವ ಮೂರ್ತಿ ಎಂದು ಖಚಿತವಾಯಿತು. ಆಗಮ ಪಂಡಿತರ ಉತ್ತರಗಳು ಕೂಡ ಅದುವೇ ಆಗಿತ್ತು. ಭಿನ್ನವಾಗಿದ್ದ ವಿಗ್ರಹಕ್ಕೂ ಇಲ್ಲಿ ದೊರೆತ ವಿಗ್ರಹಕ್ಕೂ ಅವಿನಾಭಾವ ನಂಟು ಎದುರಾಗಿ ಇದು ಜಗತ್ತಿನ ವಿಸ್ಮಯವಲ್ಲದೆ ಬೇರೇನೂ ಅಲ್ಲ. ಇವತ್ತು ನಾವು ಶ್ರೀ ಚೆನ್ನಕೇಶವ ಸಹಿತ ಪರಿವಾರ ದೇವತೆಗಳು ಅಂತ ನಮ್ಮಲ್ಲಿ ಒಟ್ಟಾರೆ ಒಂದು 7 ದೇವತೆಗಳಿದ್ದಾವೆ. ಪ್ರಥಮವಾಗಿ ನಾವು ಇಲ್ಲೇ ದಿವ್ಯ ಮೂಲ ಸಾನ್ನಿಧ್ಯದಲ್ಲಿ ಶ್ರೀ ಉತ್ಸವ ಮೂರ್ತಿ ಲಕ್ಷ್ಮೀ ವೆಂಕಟೇಶ್ವರ ಅಮ್ಮ ಸೌಮ್ಯನಾಯಿಕೆ ಅಮ್ಮನವರು, ಮತ್ತು ಮಾತೃಶ್ರೀ ಹರ್ಸಮ್ಮ, ಮಾತೃಶ್ರೀ ಇತ್ಲಮ್ಮ, ಮಾತೃಶ್ರೀ ಚೌಡಮ್ಮ, ಶ್ರೀ ನಾಗದೇವರುಗಳ ಒಂದು ಲೋಕಾರ್ಪಣಾ ಕಾರ್ಯಕ್ಕೆ ಸಜ್ಜು ಮಾಡಿ ಲೋಕಾರ್ಪಣೆ ಮಾಡಿದ್ದೀವಿ. ಇದು ಪರಿವಾರ ದೇವತೆಗಳಾದಂಥ ಕರಿರಾಯ ಮತ್ತು ಕೆಂಚರಾಯ ದೇವರುಗಳು. ನಾವೀಗ ಏನು ನೀವು ಸಿದ್ಧ ಮಾಡ್ತಿದ್ದೀವಿ ಅದು ಕರಿರಾಯ ಕೆಂಚರಾಯ ಸ್ವಾಮಿಯವರ ಬಂಟರು ಅಂತ ಏನು ಹೇಳ್ತೀವಿ. ಅದು ನಿಗೂಢ ಜಗತ್ತಿನಲ್ಲಿ ಕಾಣುವಂತೆ ಕಾರ್ಯನಿರ್ವಹಿಸುವ ಅಗೋಚರ ಶಕ್ತಿಗಳ ವಿಸ್ಮಯ ಜಗತ್ತು. ಹಲವಾರು ಚಕಿತಗಳಿಗೆ ಸಾಕ್ಷಿ ಎಂಬಂತೆ ಇಲ್ಲಿ ದೊರೆತಿರುವ ಈ ಒಂದು ವಿಗ್ರಹ ಮನುಷ್ಯನ 16 ಪ್ರಶ್ನೆಗಳಿಗೆ ಉತ್ತರವೇ ಇದು ಚೆನ್ನಕೇಶವ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಕಳೆದ 4-5 ವರ್ಷಗಳ ಹಿಂದೆ ಈ ಕೋವಿಡ್ ಕಾಲದಲ್ಲಿ ತಾವು ಒಂದು ಸುದ್ದಿಯನ್ನ ಟಿವಿಗಳಲ್ಲಿ ನೋಡಿರ್ತೀವಿ. ಅದು 11ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಬೇಲೂರು ಹಳೇಬೀಡಿನ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಹೊಯ್ಸಳರ ಕಾಲದ ಶಿಲ್ಪಕಲೆ ನಮ್ಮ ಸಕಲೇಶ್ವರ ನಗರದ ಅಣತಿ ದೂರದಲ್ಲಿರ್ತಕ್ಕಂಥ ಹಾಲೇಬೇಲೂರು ಅನ್ನುವಂಥ ಗ್ರಾಮದಲ್ಲಿ ಸಿಗುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು, ನನ್ನ ಹಿಂದೆ ಕಾಣ್ತಾ ಇರ್ತಕ್ಕಂಥ ಹೇಮಾವತಿ ನದಿ ಹಿನ್ನೀರು. ಸೊ ಇದರಲ್ಲಿ ಅಲ್ಲಿ ದೂರದಲ್ಲಿ ನೀವು ನೋಡ್ಬೋದು ಮರಳಿನ ಸಪ್ಲೈ ಆಗ್ತಕ್ಕಂಥದ್ದು, ಮರಳಿನ ಗಣಿಗಾರಿಕೆ ಇಲ್ಲಿ ಒಂದಷ್ಟು ನಡೀತದೆ. ಸೊ ಇದನ್ನ 4-5 ವರ್ಷಗಳ ಹಿಂದೆ JCB ಇಂದ ತೆಗಿಬೇಕಾದ್ರೆ ಅಲ್ಲಿ ಒಂದು ಕಲ್ಲಿನ ರೀತಿಯಲ್ಲಿ ಒಂದೇನೋ ಸಿಗುತ್ತೆ. JCBಗೆ ತೆಗೆದು ನೋಡಿದಾಗ ಗೊತ್ತಾಗತ್ತೆ ಅದು ಹೊಯ್ಸಳರ ಕಾಲದ ಚೆನ್ನಕೇಶವ ದೇವರು ಅಂತ ಹೇಳಿ. ಅದ್ಭುತವಾದಂಥ ಮೂರ್ತಿ. ನನಗೆ ಭಾಳ ಖುಷಿ ಕೊಟ್ಟಿದ್ದೇನೆಂದರೆ ಈ ಗ್ರಾಮದವರ ಮೇಲೆ ಯಾಕೆ ನಂಗೆ ಜಾಸ್ತಿ ಪ್ರೀತಿ, ಬೆಂಗಳೂರಿನಿಂದ ನಾವು ಹುಡ್ಕೊಂಬಂದು ಇವರಿಗೊಂದು ಎಪಿಸೋಡ್ನ ಮಾಡಬೇಕು ಅಂತ ಹೊರಟ್ವಿ ಅಂತಂದರೆ, ಈ ನದಿಯಲ್ಲಿ ಸಿಕ್ಕಿದಂತಹ ಆ ಕಾಲಘಟ್ಟದ ಒಂದು ಮೂರ್ತಿಯನ್ನು ಇವರು ತಂದು ಇವತ್ತೊಂದು ಸುಮಾರು 2.5-3-4 ಕೋಟಿಯವರೆಗೂ ಖರ್ಚು ಮಾಡಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ, ಎಲ್ಲರನ್ನೂ ಕೈ ಬೀಸಿ ಕರೀತಕ್ಕಂಥ, ಒಂದು ಒಳ್ಳೆ ರಮಣೀಯವಾಗಿರ್ತಕ್ಕಂಥ ಅದ್ಭುತ ಕಲಾಶೈಲಿಯ ಒಂದು ದೇವಾಲಯವನ್ನ ಮಾಡಿ, ಇಲ್ಲಿ ಸಿಕ್ಕಿದಂತಹ ಚೆನ್ನಕೇಶವನಿಗೆ ಒಂದು ದೇವಾಲಯವನ್ನ ಮಾಡಿ, ಹಾಗೆ ಸೌಮ್ಯಕೇಶವ ಅಂತಲೂ ಕರೀತಾರೆ. ಹಾಗೆ ಪಕ್ಕದಲ್ಲಿ ರಂಗನಾಯಕಿ ಮತ್ತು ಉತ್ಸವ ಮೂರ್ತಿ ಇವೆಲ್ಲವನ್ನ ಮಾಡಿದ್ದಾರೆ. ಹಾಗೆ ಗ್ರಾಮ ದೇವತೆಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೊಸ ದೇವಾಲಯಗಳನ್ನ ಕಟ್ಟಿ ಇವತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಭಾಳ ಖುಷಿ ಕೊಡ್ತಕ್ಕಂಥದ್ದು, ಈ ಒಂದು ನದಿಯ ತಟದಲ್ಲಿ ಸಿಕ್ಕಿದಂತಹ ಮರಳಿನ ಒಳಗಡೆ ಸಿಕ್ಕಿದಂತಹ ಒಂದು ಮೂರ್ತಿಯನ್ನು ತಂದು ಇವತ್ತು ದೇವಾಲಯವನ್ನು ಮಾಡಿರ್ತಕ್ಕಂತಹ ಇಡೀ ಹಾಲೇಬೇಲೂರಿನ ಗ್ರಾಮದ ಎಲ್ಲ ಜನತೆಗೆ ನಾನು ನಮ್ಮ ಮಾಧ್ಯಮದ ಪರವಾಗಿ ವಿನಮ್ರತೆಯಿಂದ ಅವರಿಗೆ ಅನಂತ ಅಭಿನಂದನೆಗಳು ಹೇಳ್ತೀನಿ. ಇಂತಹ ದೈವ ಕಾರ್ಯಗಳು ಸದಾಕಾಲ ಆಗಬೇಕು. ಎಂತಹ ಒಂದು ಮೂರ್ತಿ ಈ ಒಂದು ಪುಣ್ಯ ನದಿಯಲ್ಲಿ ಸಿಕ್ಕಿದೆ, ಅದನ್ನ ತಂದು ದೇವಾಲಯ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ದೈವಿ ಸಂಕಲ್ಪವೇ ಹಾಗೆಯೇ ಇರಬಹುದೇನೋ. ಮನುಷ್ಯನ 10 ಹಲವು 100 ಪ್ರಶ್ನೆಗಳಿಗೆ ಇದೇ ಉತ್ತರ. ಇದು 1000 ವರ್ಷಗಳ ಹಿಂದೆಯೇ ದೈವ ಮಾನವನಿಂದ ಬರೆಸಿದ ಶಾಸನ. ಜಗತ್ತು ಬದಲಾಗಬಹುದು, ಆದರೆ ದೈವ ನಿಯಮ ಬದಲಾದೀತು. ಸಂಕಲ್ಪದಂತೆ ಎಲ್ಲವೂ 1000 ವರುಷಗಳಿಂದ ಭೂಗರ್ಭ ಸೇರಿದ್ದ ಚೆನ್ನಕೇಶವ ನೂತನ ನಿರ್ಮಿತ ದೇವಾಲಯದಲ್ಲಿ ವಿರಾಜಮಾನ ಸಕಲ ಸದ್ಭಕ್ತರನ್ನ ಕೈ ಬೀಸಿ ಕರೆಸಿಕೊಳ್ಳುತ್ತಿದ್ದಾನೆ. ಅಣುರೇಣು ತೃಣಕಾಷ್ಟಕಗಳಲ್ಲೂ
ಅವನೊಬ್ಬನೇ ಅಷ್ಟಮಂಗಲ ಪ್ರಶ್ನೆ ಮಾಡುವಾಗ 12 ವರ್ಷದ ಹಿಂದೆ ಅವರು ಅಷ್ಟಮಂಗಲ ಪ್ರಶ್ನೆಯವರು ಬಂದ ತಕ್ಷಣ ಪ್ರಶ್ನೆ ಶುರುವಾದ ತಕ್ಷಣ ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರು. ಅದ್ರ ಜೊತೆಗೆ ದೇವ್ರನ್ನ ಹತ್ರದಿಂದ ಗಮನಿಸಿ ಅವರ ಒಂದು ಶಕ್ತಿ ಏನೋ ಅವರಿಗೆ ಅವರದೇ ಆದಂಥ ಶಕ್ತಿ ಮೇಲೆ ನಮಗೆ ಒಂದು ಮಾತನ್ನು ಹೇಳಿದ್ರು. ಈ ವಿಗ್ರಹ ಮೂಲ ವಿಗ್ರಹ ಅಲ್ಲ, ಈ ದೇವಸ್ಥಾನದಲ್ಲಿ ನೀವು ಪೂಜಿಸ್ತಕ್ಕಂಥದ್ದು ಯಾರೋ ಆಮೇಲೆ ತಂದಿಟ್ಟಿರ್ತಕ್ಕಂಥ ವಿಗ್ರಹ, ನಿಮ್ಮ ಮೂಲ ವಿಗ್ರಹ ಎಲ್ಲೋ ಇದೆ ಸರ್. ಹಾಗಾದರೆ ಶಿಲಾಶಾಸನ ಒರಿಜಿನಲ್ ಶಿಲಾಶಾಸನ ಅದು ಎಸ್ ಇಟ್ ಈಸ್ ಏನು ಆ ಕಾಲಕ್ಕಿದೆ ಅದೇ ಶೈಲಿನಲ್ಲಿದೆ. ಅದು ಬರೆದಿರೋದು ನಿಜ 1200 ವರ್ಷದ ಹಿಂದೆ ದೇವಸ್ಥಾನ ಅಂತ. ಆದರೆ ಈ ವಿಗ್ರಹ ಮಾತ್ರ ಎಲ್ಲೋ ಬದಲಾವಣೆ ಆಗಿದೆ ಅಥವಾ ಏನೋ ಆಗಿದೆ ಅಂತ. ನೀವು ಮುಂದಿನ ಕಟ್ಟಿ ದೇವಸ್ಥಾನ ನೋಡೋಣ, ಅದ್ರ ಬಗ್ಗೆ ಮುಂದೆ ವಿಚಾರ ಮಾಡೋಣ ಅಂತ ಹೇಳಿದಾಗ ನಾವು ಕಟ್ಕೊಳ್ತಾ ಹೋದು ದೇವಸ್ಥಾನ. ಒಂದು ಪಿಲ್ಲರ್ ಮುಗಿದ ಹಂತದಲ್ಲಿ ಬರುವಾಗ ಇಲ್ಲಿ ನಮ್ಮ ಹೇಮಾವತಿ ನದಿಯಲ್ಲಿ ಮರಳು ಗಣಿಗಾರಿಕೆ ಮಾಡ್ತಕ್ಕಂಥವ್ರಿಗೆ ಈ ವಿಗ್ರಹ ಸಿಕ್ಕಿ ಅದನ್ನ ಅವರು ತಗೊಂಡೋಗಿ ನೆಲದಲ್ಲಿ ಗಿಡದ ಮೇಲೆ ನೆಲದಲ್ಲಿ ಅದನ್ನ ಬಚ್ಚಿಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಗೋಪಾಲ ಸ್ವಾಮಿ ಅಂತೇಳಿ ಅವರ ಲಾರಿ ಡ್ರೈವರ್ ಅವರಿಗೆ ವಿಷಯ ಮುಟ್ಟಿಸಿ ಗೋಪಾಲ ಸ್ವಾಮಿ ಅವ್ರು ನನಗೆ ವಿಷಯ ಮುಟ್ಟಿಸಿದ್ರು. ನಾವು ತಕ್ಷಣವಾಗಿ ಕ್ರಮ ಕೈಗೊಂಡು ಆ ವಿಗ್ರಹನ ಪತ್ತೆ ಹಚ್ಚಿ ದೇವಸ್ಥಾನಕ್ಕೆ ತಗೊಬಂದು ಕ್ಲೀನ್ ಮಾಡಿ ನೋಡುವಾಗ ಆ ವಿಗ್ರಹ ಮತ್ತು ನಾವು ಪೂಜೆ ಮಾಡ್ತಿದ್ದಂಥ ವಿಗ್ರಹ ಎರಡು ಸಮನಾದ ಕೆತ್ತನೆಗಳು, ಸಮನಾದ ಎತ್ತರ, ಸಮನಾದ ಆಕಾರ ಇದ್ದು ಅದು ಚೆನ್ನಕೇಶವ ಸ್ವಾಮಿ ಅಂತೇಳಿ ತಿಳಿದು ಬಂತು. ಆಗ ನಾವು ಅದನ್ನ ಪ್ರತಿಷ್ಠಾಪನೆ ಮಾಡ್ಬೋದು ಅದು ಬೇಡವು ಅಂತೇಳಿ ಕೆಲವು ಧರ್ಮಶಾಸ್ತ್ರಗಳನ್ನ ಕೇಳಿದಾಗ ಅವರು ಇಲ್ಲ ಮಾಡ್ಬೋದು, ಸಣ್ಣ ಪುಟ್ಟ ನ್ಯೂನ್ಯತೆಗಳು ಬಿಟ್ಟರೆ ಇದು ತುಂಬ ಹಳೆ ವಿಗ್ರಹ, ಇದೊಂದು ಶಕ್ತಿ ಇದೆ, ನೀವು ಮಾಡಿ ಅಂತ ಹೇಳಿದ್ರು. ನಾವು ತೀರ್ಮಾನ ನಾವು ಹಳೆ ಕಾಲದ 1200 ವರ್ಷ ಹಳೆ ದೇವಸ್ಥಾನ ಬಿಚ್ಚಿದ್ರೆ ಹೇಗೆ ಮಾಡಬೇಕು ಅನ್ನೋದೊಂದು ಪರಿಕಲ್ಪನೆ ಶುರುವಾಯಿತು. ಆಗ ಬೆಂಗಳೂರು ಸುಧಾ ಗೋಪಿನಾಥ್ ಅವ್ರನ್ನ ಆರ್ಕಿಟೆಕ್ಚರ್ ಅವ್ರನ್ನ ಸಂಪರ್ಕ ಮಾಡಿದ್ವಿ. ನಮ್ಮ ಮಗಳ ಮೂಲಕ ಅವರ ಗುರುಗಳಾಗಿದ್ದರು ಅವರು ನಮಗೆ ಒಂದು ಸ್ಟ್ರಕ್ಚರ್ ಕೊಟ್ಟರು. ಸುಮಾರು 71 ಅಡಿ ಉದ್ದ, 32 ಅಡಿ 31 ಅಡಿ ಅಗಲದ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದರು. ಅಂದಾಜು 33 ಅಡಿ ಅಗಲದ್ದು. ಅದನ್ನು ಮಾಡಬೇಕಾದ್ರೆ ನಾವು ಕಲ್ಲಲ್ಲೇ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ. ಯಾಕೆಂದರೆ ಅಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಹಳೇ ದೇವಸ್ಥಾನನ ಸುಮಾರು 1200 ವರ್ಷ ಹಳೆ ದೇವಸ್ಥಾನ ನಾವು ಇಟ್ಟಿಗೆಯಲ್ಲಾಗಲಿ ಸಿಮೆಂಟಲ್ಲಾಗಲಿ ಮಾಡಬಾರ್ದು, ಕಲ್ಲಲ್ಲೇ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದೆ. ಅದಕ್ಕೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಸಹಪಾಠಿಗಳು, ನಮ್ಮ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟರು. ಅದರಂತೆ ನಾವು ಮುಂದೆ ಹೋಗ್ತಾ ನಮ್ಮ ಗ್ರಾಮದ ತವರು ಹೆಣ್ಣುಮಕ್ಕಳು ಕೊಟ್ಟಲ್ಲಿ ತಂದಲ್ಲಿ ನೆಂಟ್ರಿಸ್ಟಲ್ಲಿ ಹೋಗಿ ವಿಚಾರ ಮಾಡಿ ಅವ್ರ ಹತ್ರ ವಿಚಾರ ವಿನಿಮಯ ಮಾಡಿದಾಗ ಅವರು ಸಹ ಧೈರ್ಯ ಕೊಟ್ಟು ನಾವೆಲ್ಲ ಇದೀವಿ ಮಾಡಿ ಅಂತೇಳಿ ಆ ರೀತಿ ಮುಂದುವರೆದು ಈ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾಂಗಣದಲ್ಲಿ ಸೌಮ್ಯನಾಯಕಿ ಅಮ್ಮನವರು, ನಂದಿ ಬಸವೇಶ್ವರ, ಭೈರವೇಶ್ವರ, ಹರಸಮ್ಮ, ಬ್ರಹ್ಮದೇವರು, ಹಿತ್ತಲಮ್ಮ, ಚೌಡಮ್ಮ, ಬೇಟಮ್ಮ, ನಾಗದೇವರು, ಪಾಂಜರವಳ್ಳಿ ದೇವರು, ಕರಿರಾಯ ಕೆಂಚರಾಯ ಸ್ವಾಮಿ ನೆಲೆ ನಿಂತಿದ್ದಾರೆ. ವಿಗ್ರಹ ಏನು ಹೊರೆಯಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಇದೊಂದು ಏನು ಅಂತ ಬಿಟ್ಟಂತಂದ್ರೆ ದೇವಸ್ಥಾನಕ್ಕೂ ಮತ್ತು ಈ ಊರಿಗಿರ್ತಕ್ಕಂಥ ಒಂದು ನಂಟು ಅಂತ ಬಿಟ್ಟು ಹೇಳ್ಬೋದು. ಅದೊಂದು ಐತಿಹಾಸಿಕ ದಿನವಾಗಿ ಇವತ್ತು ಇಡೀ ನಮ್ಮ ಈ ಆಲೆಬೇಲೂರಿನ ಸಮಸ್ತ ಹಿಂದೂ ಬಾಂಧವರು ಇದನ್ನ ಒಂದು ಬಹಳ ದೊಡ್ಡ ದೇವಸ್ಥಾನವಾಗಿ ಮಾಡಿ ಇವತ್ತು ಏನು ಐತಿಹಾಸಿಕ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಇದೆ ಅದೇ ರೀತಿಯಾದಂಥ ದೇವಸ್ಥಾನವು ಮುಂದಿನ ಒಂದು ದಿನಗಳಲ್ಲಿ ಆಗುತ್ತೆ ಅಂತ ಬಿಟ್ಟಂತ ನನ್ನ ಅಭಿಪ್ರಾಯ. ಮತ್ತು ಇದು ಒಂದೇ ಒಂದು ಸಣ್ಣ ಸ್ಕ್ರಾಚಸ್ ಇಲ್ಲದೆ ಅವತ್ತು ಸಿಕ್ಕಿರುವಂಥದ್ದು ಮತ್ತು ಅದನ್ನು ಸೇಫ್ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಕೊಡಬಾರ್ದು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಇಲ್ಲಿ ಬಂದು ಆ ಚೆನ್ನಕೇಶವನ ಆ ವಿಗ್ರಹವೇ ಇಲ್ಲಿ ಬಂದು ಪೂಜೆ ಆಗಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ಅದೊಂದು ದೈವ ಇಚ್ಛೆ ಅಂತ ಬಿಟ್ಟು ಅಂತ ಹೇಳ್ಬೋದು. ಮುಂದಿನ ಒಂದು ದಿನ ಆಲೆಬೇಲೂರು ಅಂತ ಬಿಟ್ಟು ಅಂತ ಕೇಳಿದ್ರೆ ಇವತ್ತು ಈ ಉತ್ಸವ ಮೂರ್ತಿಗಳು ಇದನ್ನೆಲ್ಲ ನೋಡುವಂಥ ಸಂದರ್ಭದಲ್ಲಿ ಏನು ಚೆನ್ನಕೇಶವನ ಏನೋ ಬೇಲೂರಿನಲ್ಲಿ ಆಗುವಂಥ ರೀತಿಯಲ್ಲಿ ರಥೋತ್ಸವಗಳಾಗುತ್ತೆ. ಮತ್ತೊಂದು ಅದ್ದೂರಿಯಾದಂತಹ ಒಂದು ರಥೋತ್ಸವ ಮತ್ತು ಇಡೀ ಜಗತ್ತಿಗೆ ಮತ್ತು ಇಡೀ ಭಾರತ ದೇಶಕ್ಕೆ ಒಂದು ಮೆಲುಗಾಗಿ ಆಲೆಬೇಲೂರು ಬಂದೇ ಬರುತ್ತೆ ಅಂತ ಬಿಟ್ಟಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ. ಈ ಐತಿಹಾಸಿಕ 11ನೇ ಶತಮಾನದ ಈ ವಿಗ್ರಹವನ್ನು ನೋಡಲು ತಾವುಗಳು ಕೂಡ ಒಂದೊಮ್ಮೆ ಬನ್ನಿ. ನಾನು ಸುದ್ದಿ ಕೊಟ್ಟಿದ್ದು ನಿಮ್ಮ ಪ್ರೀತಿಯ ಬೆಳ್ಳಿಚುಕ್ಕಿ ವೀರೇಂದ್ರ. ನ್ಯೂಸ್ ಅಂದ್ರೆ ಬೆಳ್ಳಿಚುಕ್ಕಿ ವಾಯ್ಸ್. ನಮಸ್ಕಾರ.